ನಾನು ನಿಮಗೆ ಇವತ್ತು ಟೊಮೆಟೊ ಯೂಸ್ ಮಾಡಿಕೊಂಡು ಹಾಗೆ ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಎಫೆಕ್ಟಿವ್ ಆದ ಫೇಶಿಯಲ್ನ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದರಿಂದ ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇರೋರಿಗೆ ಕ್ಲಿಯರ್ ಸ್ಕಿನ್ ಟೋನ್ ಸಿಗುತ್ತೆ, ಮತ್ತು ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ನೀವು ಫೇಶಿಯಲ್ ಮಾಡಿಸಿದಾಗ ಪಾರ್ಲರ್ನಲ್ಲಿ ಯಾವ ರೀತಿಯಾದ ಗ್ಲೋ ಬರುತ್ತೆ ಅದಕ್ಕಿಂತ 2 ಪಟ್ಟು ಗ್ಲೋ ನಿಮಗೆ ಮನೆಯಲ್ಲೇ ಬರುತ್ತೆ. ಅದಕ್ಕೆ ನೀವು ಮೊದಲಿಗೆ ಒಂದು ಅರ್ಧ ಟೊಮೆಟೊ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡರನ್ನ ಯೂಸ್ ಮಾಡಿ. ಬೆಲ್ಲ ಇಲ್ಲ ಅಂದರೆ ನೀವು ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಬನ್ನಿ ಇವಾಗ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾವು ಇಲ್ಲಿ ವಾಲ್ನಟ್ ಸ್ಕ್ರಬ್, ನಾನು ಎವ್ರಿಯೂ ತೋರೋದು ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಟ್ಟಿದೆ. ನೀವು ಯಾವುದಾದ್ರೂ ಬ್ರ್ಯಾಂಡು ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡ್ಬೋದು. ವಾಲ್ನಟ್ ಇಲ್ಲಾಂದರೆ ನೀವು ಆಪ್ರಿಕಾಟ್ ಸ್ಕ್ರಬ್ನ ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಸ್ಕ್ರಬ್ನ ನೀವು ತೊಗೊಂಡಿಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಲಿಂಕ್ ಕೂಡ ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಪ್ರಾಡಕ್ಟ್ಸ್ ಕೂಡ ಡಿಸ್ಪ್ಲೇ ಆಗಿದೆ, ನೀವು ಬೇಕಿದ್ರೆ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಇದನ್ನು. ಸೊ ವಾಲ್ನಟ್ ಸ್ಕ್ರಬ್ನ ನಾವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಆಲ್ ಓವರ್ ಫೇಸಿಗೆ ನಾವು ಈ ರೀತಿ ಅದನ್ನು ಹಚ್ಕೋಬೇಕಾಗುತ್ತೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ ಫೇಶಿಯಲ್ನ, ನೀವು ಪಾರ್ಲರ್ಗೆ ಹೋಗೋದೇ ಮರ್ತು ಬಿಡ್ತೀರಾ. ನಿಮಗೆ 2 ಪಟ್ಟು ಸ್ಕಿನ್ ಗ್ಲೋ ಸಿಗುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇರೋದು ಈವನ್ ಸ್ಕಿನ್ ಟೋನ್ ಆಗುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ತುಂಬ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಸಮ್ಮರಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಮುಖಕ್ಕೆಲ್ಲ ಅದನ್ನು ವಾಲ್ನಟ್ ಸ್ಕ್ರಬ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ನಾವೇನು ಬೆಲ್ಲ ಮತ್ತು ಒಂದು ಟೊಮೆಟೊ ಸ್ಕ್ರಬ್ನ ರೆಡಿ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ನಾವು ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಆಲ್ಮೋಸ್ಟ್ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದಂತೂ ನಿಮಗೆ ಬೆಸ್ಟ್ ಗ್ಲೋ ಕೊಡುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮಗೆ 2 ಪಟ್ಟು ಗ್ಲೋ ಸಿಗುತ್ತೆ. ನೀವು ಪಾರ್ಲರಲ್ಲಿ ಹೋಗಿ ಹೇಗೆ ಫೇಶಿಯಲ್ ಮಾಡಿಸಿದಾಗ ಗ್ಲೋ ಬರುತ್ತಲ್ಲ, ಅದಕ್ಕಿಂತ 2 ಪಟ್ಟು ಗ್ಲೋ ನಿಮಗೆ ಜಾಸ್ತಿ ಸಿಗುತ್ತೆ. ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ನೀಟಾಗಿ ರಿಮೂವ್ ಆಗುತ್ತೆ. ಮತ್ತು ನಿಮಗೆ ಫಸ್ಟ್ ಯೂಸಲ್ಲಿ ನೀವು ಸ್ಕಿನ್ ಗ್ಲೋ ಆಗೋದನ್ನು ನೋಡ್ಬೋದು. ಸೊ ಈ ರೀತಿ ನಾವು ಸ್ಕ್ವೀಸ್ ಮಾಡ್ಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ನೀವು ಶುಗರ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಜೇನುತುಪ್ಪ ಕೂಡ ಹಾಕ್ಕೊಂಡು ನೀವು ಸ್ಕ್ರಬ್ ಮಾಡ್ಕೋಬೋದು. ಇದರಿಂದ ನಿಮಗೆ ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಕೆಲವರಿಗೆ ಬಾಯಿ ಸುತ್ತ ಪಿಗ್ಮೆಂಟೇಷನ್ ಆಗಿರುತ್ತೆ, ಅದು ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಫಂಕ್ಷನ್ ಇದೆ, ನಮಗೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಒಂದ್ಸಲ ಯಾವುದಾದ್ರೂ ವಾಲ್ನಟ್ ಸ್ಕ್ರಬ್ನ ತಂದಿಟ್ಕೊಂಡ್ರೆ ಅಥವಾ ಆಪ್ರಿಕಾಟ್ ಸ್ಕ್ರಬ್ನ ಕಂಡಿಟ್ಕೊಂಡ್ರೆ ಈ ರೀತಿಯೇ ನೀವು ಮನೆಯಲ್ಲೇ ಫೇಶಿಯಲ್ ಮಾಡ್ಕೋಬೋದು. ನಾನು ನಿಮಗೆ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ನೀವು ಒಂದ್ಸತಿ ಪಾರ್ಲರ್ಗೆ ಹೋದರೆ 2 ರಿಂದ 3 ಸಾವಿರ ಖರ್ಚು ಮಾಡಬೇಕಾಗತ್ತೆ. ಆದರೆ ನೀವು ಇಲ್ಲಿ 150 ರೂಪಾಯಿ ಕೊಟ್ಟು ಒಂದ್ಸಲ ಸ್ಕ್ರಬ್ನ ತೊಗೊಂಡ್ರೆ ನೀವು ಆಲ್ಮೋಸ್ಟ್ 1 ವರ್ಷದ ತನಕ ನೀವು ಫೇಶಿಯಲ್ ಮಾಡ್ಕೋಬೋದು ಮನೆಯಲ್ಲಿ. ಅದು ಕೂಡ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೋಡಿ, ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ತಾ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ ನಂತರ ನಾವು ಕೈಯಲ್ಲಿ ಈ ರೀತಿಯಾಗಿ 1 ರಿಂದ 2 ಸೆಕೆಂಡ್ವರೆಗೂ ಮತ್ತೆ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಎಲ್ಲದನ್ನು. ಇದು ನಿಮಗೆ ಅಂಟಿಸೋದಕ್ಕೆ ಶುರುವಾಗಬೇಕು, ಮತ್ತು ನಾವು ಹಾಕಿರುವಂಥ ಕ್ರೀಮೆಲ್ಲ ಲೈಟ್ ಆಗೋಕ್ಕೆ ಶುರುವಾಗಬೇಕು. ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಶುರುವಾಗೋ ತನಕ ನಾವು ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಾವು ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಬಾಯಿ ಸುತ್ತ ಆಗಿರುವಂಥ ಕಪ್ಪಗಾಗಿರ್ಬೋದು, ಇದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಏನಿವಾಗ ಸಮ್ಮರಲ್ಲಿ ಸ್ಕಿನ್ನು ಎಕ್ಸ್ಪೋಜರ್ ಆಗಿ ನಮಗೆ ಸ್ಕಿನ್ನೆಲ್ಲ ಟ್ಯಾನ್ ಆಗಿರುತ್ತೆ, ಅದು ಕೂಡ ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ಇದಂತೂ ನೀವು ವಾರಕ್ಕೆ ಒಂದ್ಸಲನಾದರೂ ಮಸ್ಟ್ ಟ್ರೈ ರೆಮಿಡಿ ಅಂತಲೇ ಹೇಳ್ಬೋದು.
ಸೊ ಇದು ಅನಿಸೋದಕ್ಕೆ ಶುರುವಾಗೋ ತನಕ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಂತರ ನಾವು ಬಿಸಿನೀರಲ್ಲಿ ಮುಖನ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ವಾಲ್ನಟ್ ಸ್ಕ್ರಬ್ಬಲ್ಲೆಲ್ಲ ನಿಮಗೆ ಸ್ವಲ್ಪ ಸೋಪಿನ ಅಂಶ ಇರೋದ್ರಿಂದ ಅದು ನೀಟಾಗಿ ಕ್ಲಿಯರಾಗಿ ರಿಮೂವ್ ಆಗಬೇಕಂದ್ರೆ ನೀವು ಆದಷ್ಟು ಪ್ಲೇನ್ ವಾಟರ್ ಪ್ಲೇನ್ ವಾಟರಲ್ಲಿ ಬಿಸಿನೀರನ್ನು ನೀವು ವಾಶ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿನೀರು ಅಂತ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ರಿಮೂವ್ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ. ಒಂದು ಸಲ ಟ್ರೈ ಮಾಡಿ, ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.